ಗಣೇಶ ಗಣೇಶ ಎಂದರೆ ಯಾರಿಗೆ ಇಷ್ಟವಿಲ್ಲ ಹೇಳಿ. ಎಳೆಯ ಮಗುವಿನಿಂದ ಹಿಡಿದು ವಯಸ್ಸಾದ ವಯಸ್ಕರವರೆಗೂ ಪ್ರಿಯನಾದವನು ಈ ಗಣೇಶ. ಗಣೇಶ ಎಂಬುವ ಆ ಹೆಸರಿನಲ್ಲಿಯೇ ಒಂದು ಶಕ್ತಿ ಇದೆ. ಗಣೇಶ ಚತುರ್ಥಿಯು ಭಾರತದಲ್ಲಿ ಅತ್ಯಂತ ಶ್ರದ್ಧಾ ಭಕ್ತಿಗಳಿಂದ ಆಚರಿಸಲ್ಪಡುವ ಹಬ್ಬಗಳಲ್ಲಿ ಒಂದಾಗಿದೆ. ಇದು ವಿದ್ಯೆಯ ಮತ್ತು ಜ್ಞಾನದ ಅಧಿಪತಿ. ಹಾಗಾದರೆ ಗಣೇಶನ ಬಗ್ಗೆ ನಿಮಗೆ ಗೊತ್ತಿಲ್ಲದೆ ಇರೋ ಒಂದು ಇಂಟ್ರೆಸ್ಟಿಂಗ್ ಸ್ಟೋರಿನ ಇವತ್ತು ತಿಳಿಸಿಕೊಡ್ತಾ ಇದ್ದೀನಿ. ಕೈಲಾಸದಲ್ಲಿ ಶಿವ ಗಣೇಶನ ತಲೆ ಕತ್ತರಿಸಿದ್ದು, ನಂತರ ಆನೆಯ ತಲೆ ಇಟ್ಟಿದ್ದು ಎಲ್ಲರಿಗೂ ಗೊತ್ತೇ ಇದೆ. ಆದರೆ ಮುಂಚಿನ ಗಣೇಶನ ಮನುಷ್ಯ ತಲೆ ಏನಾಯಿತು, ಅದೆಲ್ಲಿದೆ ಎಂಬ ವಿವರ ನಿಮಗೆ ಗೊತ್ತೇ? ನಾವು ತಿಳಿಸುತ್ತೇವೆ ಬನ್ನಿ. ಶ್ರೀ ಗಣೇಶನ ಜನ್ಮ ವೃತ್ತಾಂತವು ತುಂಬಾ ಆಸಕ್ತಿದಾಯಕವಾಗಿದೆ ಮತ್ತು ಈ ಕತೆ ಎಲ್ಲರಿಗೂ ತಿಳಿದಿದೆ. ತನ್ನ ಕೈಲಾಸದ ಮನೆಗೆ ಹೋಗಲು ಅವಕಾಶ ಕೊಡದ ಶ್ರೀ ಗಣೇಶನ ತಲೆಯನ್ನು ಮಹಾದೇವನು ಅವನ ಮೊಂಡದಿಂದ ಬೇರ್ಪಡಿಸಿದನು ಮತ್ತು ನಂತರ ಅವನ ಮೂಲ ತಲೆಯ ಬದಲಿಗೆ ಅವನಿಗೆ ಗಜದ ತಲೆಯನ್ನು ನೀಡಲಾಯಿತು. ಅಂದರೆ ಆನೆಯ ತಲೆಯನ್ನು ಗಣಪತಿಗೆ ನೀಡಿ ಜೀವ ಕೊಡಲಾಯಿತು. ಗಮನಿಸಬೇಕಾದ ವಿಷಯವೆಂದರೆ ಗಜಾನನಿಗೆ ಆನೆಯ ತಲೆಯನ್ನು ನೀಡಲಾಯಿತು, ಆದರೆ ಅವನ ನಿಜವಾದ ತಲೆ ಏನಾಯಿತು ಮತ್ತು ಅದು ಪ್ರಸ್ತುತ ಎಲ್ಲಿದೆ ಎಂಬ ಬಗ್ಗೆ ನೀವು ಎಂದಾದರೂ ಯೋಚಿಸಿದ್ದೀರಾ? ಭಾರತ ಸೇರಿದಂತೆ ಇತರ ದೇಶಗಳಲ್ಲಿ ಗಣಪತಿಯ ಅನೇಕ ದೇವಾಲಯಗಳಿವೆ. ಅವನ ವಿಗ್ರಹವನ್ನು ಸ್ಥಾಪಿಸಲಾಗಿದೆ. ಆದರೆ ಗಣೇಶನ ಅದೇ ದೇಹದಿಂದ ಬೇರ್ಪಟ್ಟ ತಲೆಯನ್ನು ಪೂಜಿಸುವ ದೇವಾಲಯವೂ ಇದೆ ಎಂದರೆ ನಿಮಗೆ ಅಚ್ಚರಿಯಾಗಬಹುದು. ಹೌದು, ಈ ದೇವಾಲಯವು ಒಂದು ಗುಹೆಯಲ್ಲಿ ಬಹಳ ಆಳದಲ್ಲಿದೆ. ಅಲ್ಲಿಗೆ ಎಲ್ಲರಿಂದಲೂ ಹೋಗಲು ಸಾಧ್ಯವಿಲ್ಲ. ದಂತಕಥೆಯ ಪ್ರಕಾರ ಶಿವನು ತನ್ನ ತ್ರಿಶೂಲದಿಂದ ಗಣೇಶನ ತಲೆಯನ್ನು ಮುಂಡದಿಂದ ಬೇರ್ಪಡಿಸಿದಾಗ ತಲೆಯು ಭೂಮಿಯ ಕೆಳಗಿರುವ ಪಾತಾಳದ ಗುಹೆಯೊಂದಕ್ಕೆ ಬಿದ್ದಿತು. ನಂತರ ಈ ಗುಹೆಯನ್ನು ಆದಿಶಂಕರಾಚಾರ್ಯರು ಪತ್ತೆ ಮಾಡಿದರು. ಆದಿಶಂಕರಾಚಾರ್ಯರು 1191ರಲ್ಲಿ ಈ ಗುಹೆಯನ್ನು ಕಂಡುಕೊಂಡಾಗ ಅವರು ಗಣೇಶನ ತಲೆಯನ್ನು ಅಲ್ಲಿ ಪ್ರತಿಷ್ಠಾಪಿಸಿದರು ಮತ್ತು ಇಲ್ಲಿ ಅವರ ತಲೆಯನ್ನು ಪೂಜಿಸುವ ಆಚರಣೆಯನ್ನು ಪ್ರಾರಂಭಿಸಿದರು. ಈಗ ಈ ಗುಹೆಯನ್ನು ಪಾತಾಳ ಭುವನೇಶ್ವರ ಎಂದು ಕರೆಯಲಾಗುತ್ತದೆ. ಪಾತಾಳ ಭುವನೇಶ್ವರ ಎಂದು ಪ್ರಸಿದ್ಧವಾಗಿರುವ ಈ ಸ್ಥಳವು ಉತ್ತರಾಖಂಡದ ಪಿಥೋರಗಢದ ಗಂಗೊಳ್ಳಿಹತ್ನಿಂದ 14 ಕಿಲೋಮೀಟರ್ ದೂರದಲ್ಲಿದೆ. ಶಿವನು ಇಲ್ಲಿ ಗಣೇಶನ ತಲೆಯನ್ನು ರಕ್ಷಿಸುತ್ತಾನೆ ಮತ್ತು ನೋಡಿಕೊಳ್ಳುತ್ತಾನೆ ಎಂಬ ನಂಬಿಕೆಯೂ ಇದೆ. ಈ ದೇವಾಲಯದಲ್ಲಿರುವ ಗುಹೆಯು ಕೇವಲ ಗುಹೆಯಾಗಿರದೆ ಅನೇಕ ಗುಹೆಗಳನ್ನು ಸಂಪರ್ಕಿಸುವ ಸಾಲುಗಳ ಸರಣಿಯಾಗಿದೆ. ನೀವು ಈ ದೇವಾಲಯದ ಆಚೆ ಹೋದರೆ ಕೆಳಗೆ ಇನ್ನೂ ಹೆಚ್ಚಿನ ಗುಹೆಗಳನ್ನು ಕಾಣಬಹುದು. ಸ್ಥಳೀಯ ದಂತಕಥೆಗಳ ಪ್ರಕಾರ ಅವುಗಳ ಮೂಲಕ ಹಾದು ಹೋದರೆ ನೇರವಾಗಿ ಕೈಲಾಸವನ್ನೇ ತಲುಪಬಹುದು. ಈ ಗುಹೆಯಲ್ಲಿ ಪ್ರತಿಷ್ಠಾಪಿಸಲಾದ ಗಣೇಶನ ತಲೆಯನ್ನು ಆದಿ ಗಣೇಶನ ಹೆಸರಿನಿಂದ ಸಂಬೋಧಿಸಲಾಗಿದೆ. ಆದಿ ಗಣೇಶನ ತಲೆಯನ್ನು ನೋಡಿದ ನಂತರ ಅವನ ತಲೆಯನ್ನು ಯಾರು ಪೂಜಿಸುತ್ತಾರೋ ಅವರ ಆಂತರಿಕ ಅಹಂಕಾರವು ನಾಶವಾಗುತ್ತದೆ ಎಂದು ನಂಬಲಾಗಿದೆ. ಇಲ್ಲಿ ವಿಗ್ರಹದ ರೂಪದಲ್ಲಿ ಇಲಿಯನ್ನು ಕಾಣಬಹುದು. ಪಾತಾಳ ಭುವನೇಶ್ವರ ಗುಹೆಯಲ್ಲಿ ಕಲ್ಲಿನಿಂದ ಕತ್ತರಿಸಿದ ಗಣೇಶನ ವಿಗ್ರಹದ ಮೇಲೆ 108 ದಳಗಳ ಶಾವಷ್ಟಕ ದಳ ಬ್ರಹ್ಮಕಮಲವನ್ನು ಅಲಂಕರಿಸಲಾಗಿದೆ. ಈ ಕಾರಣದಿಂದಾಗಿ ಬ್ರಹ್ಮಕಮಲದ ನೀರು ಗಣೇಶನ ಕಲ್ಲಿನಂತಹ ತಲೆಯ ಮೇಲೆ ದೈವಿಕ ಹನಿಗಳನ್ನು ತೊಟ್ಟಿಕ್ಕುತ್ತದೆ. ವೀಕ್ಷಕರೇ, ಅದೇನೇ ಆಗಲಿ, ಗಣೇಶ ಎಲ್ಲೇ ಇರಲಿ, ಗಣೇಶ ಚತುರ್ಥಿ ಎಂದರೆ ಜನರಿಗೆ ಎಲ್ಲಿಲ್ಲದ ಖುಷಿ, ಸಂತೋಷ, ಸಡಗರ, ಸಂಭ್ರಮ. ಈ ವರ್ಷ ಗಣೇಶ ಹಬ್ಬವನ್ನು ಸಂಭ್ರಮದಿಂದ ಆಚರಿಸೋಣ. ಏಕದಂತನು ನಿಮ್ಮೆಲ್ಲರ ಜೀವನದಲ್ಲಿ ಒಳ್ಳೆಯ ಪ್ರಭಾವವನ್ನು ಬೀರಲಿ.